ಎಲ್ಲ ಪಂಡಿತರು ಕೂಡ ಪರೀಕ್ಷೆ ಮಾಡ್ತಾರೆ. ಇವನು ಎಲ್ಲ ಭಾಷೆಯಲ್ಲೇ ನಿರರ್ಗಳವಾಗಿ ಮಾತಾಡ್ತಾ ಇದ್ದಾನೆ, ಇವನ ಮೂಲ ಭಾಷೆ ಯಾವುದು, ಮದರ್ ಟಂಗ್ ಯಾವುದು ಅಂತ ಯಾರಿಗೂ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. ಕೊನೆಗೆ ರಾಜನ ಮರ್ಯಾದೆ ಹೋಗುವ ಪ್ರಸಂಗ ಬಂತು. ಯಾವ ಪಂಡಿತರು ಕೂಡ ಆಸ್ಥಾನದಲ್ಲಿರುವ ಪಂಡಿತರು ಈ ಒಂದು ಮೂಲ ಭಾಷೆ ಯಾವುದು ಅಂತೇಳಿ ಕಂಡುಹಿಡಿಯೋಕ್ಕೆ ಆಗಲಿಲ್ಲ ಅಂದರೆ ಆಸ್ಥಾನದಲ್ಲಿ ಪಂಡಿತರು ಏನು ಉಪಯೋಗ ಇಲ್ಲ ಅಂತೇಳಿ ಆಯ್ತಲ್ಲ. ಆವಾಗ ಒಬ್ಬ ಪಂಡಿತ ಎದ್ದು ನಿಂತು ರಾಜನ ಮರ್ಯಾದೆ ಉಳಿಸೋದಕ್ಕೋಸ್ಕರ ರಾಜನ ಹತ್ರ ಹೇಳ್ತಾನೆ, ರಾಜರೇ ನನಗೆ ಒಂದು ದಿವಸ ಅವಕಾಶ ಕೊಡಿ, ಇವರದ್ದು ಮೂಲ ಭಾಷೆ ಯಾವುದು ಅಂತ ನಾನು ಕಂಡು ಹೇಳ್ತೇನೆ. ಒಂದು ದಿವಸ ಇವರನ್ನು ನನ್ನ ಮನೆಗೆ ಕರ್ಕೊಂಡು ಹೋಗಲಿಕ್ಕೆ ಅನುಮತಿ ಕೊಡಿ. ಸರಿ, ಒಂದು ದಿವಸ ಆ ಮಹಾಪಂಡಿತನನ್ನು ಅವರ ಮನೆಗೆ ಕಳಿಸಿದೆ. ಮನೆಗೆ ಬಂದ ತಕ್ಷಣ ಪಂಡಿತ ಏನು ಮಾಡಿದ ಅಂದರೆ ಒಂದು ದೊಡ್ಡ ಕಬ್ಬಿಣವನ್ನು ಚೆನ್ನಾಗಿ ಕಾಯಿಸಿ ಆ ಬಹುಭಾಷಾ ಪಂಡಿತರ ಮೇಲೆ ಎಸೆಯುವ ಹಾಗೆ ಮಾಡಿದ. ಆವಾಗ ಬಹುಭಾಷಾ ಪಂಡಿತ ಅಯ್ಯಯ್ಯೋ ಹಾಕಬೇಡಿ ಅಂಥೇಳಿ ಬೊಬ್ಬೆ ಹಾಕಿದ. ಆವಾಗ ಇವ ಕನ್ನಡದವ ಅಂತ ಗೊತ್ತಾಯ್ತು. ಯಾಕೆಂದರೆ ಆ ಸಂದರ್ಭದಲ್ಲಿ ಕಲಿತ ಭಾಷೆ ಬರೋದಿಲ್ಲ, ಅದು ಯಾವುದು ಮೂಲ ಭಾಷೆಯೋ ಅದೇ ಬರ್ತದೆ. ಉದ್ಗಾರ ಯಾವಾಗಲೂ ಕೂಡ ಸತ್ಯವಾಗಿರುತ್ತೆ.